ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಆದ ಹೀರೆಕಾಯಿ ಎಣ್ಣೆಗಾಯಿ. ನೋಡಿದ್ರೆ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಲ್ವಾ? ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಹೀರೆಕಾಯಿನ ಈ ರೀತಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ರೌಂಡ್ ಆಗಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇದರ ಸಿಪ್ಪೆಯನ್ನ ತೆಗಿತಿದ್ದೀವಿ. ಸಿಪ್ಪೆನ ಯೂಶಲಿ ನಾವು ಎಸ್ದು ಬಿಡ್ತೀವಿ. ಸೊ ಈ ಸಿಪ್ಪೆಯಿಂದ ಇನ್ನೊಂದು ರೆಸಿಪಿನ ಮಾಡ್ಬೋದು. ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತೀವಿ. ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾವಿದ ಸಿಪ್ಪೆಯಿಂದ ಯಾವ ರೆಸಿಪಿ ಮಾಡ್ಬೋದು ಅಂತ ಹೇಳ್ಕೊತೀವಿ. ನೋಡಿ, ಈ ರೀತಿ ಮಾಡ್ಕೋಬೇಕಾಗತ್ತೆ. ಎಲ್ಲಾ ಹೀರೆಕಾಯಿ ಪೀಸಸ್ಗೂ ನಾವು ಇದೇ ರೀತಿ ಮಾಡಿಟ್ಕೊಂಡಿದೀವಿ. ಈ ಸಿಪ್ಪೆಯನ್ನ ಸಪರೇಟ್ ಆಗಿ ಇಟ್ಕೊಂಡಿದೀವಿ. ಇದರಿಂದ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಬೌಲ್ಗೆ 1 ಚಮಚ ಅಚ್ಚ ಖಾರದ ಪುಡಿಯನ್ನ ಹಾಕೊಂಡಿದೀವಿ. ಹಾಗೆ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಮೂತ್ ಆದ ಪೇಸ್ಟ್ ತರ ನಾವು ಇದನ್ನ ರೆಡಿ ಮಾಡ್ಕೋಬೇಕು. ಹೀರೆಕಾಯಿನ ಈ ರೀತಿ 2 ಪೀಸಸ್ ಅಥವಾ 4 ಪೀಸಸ್ ಆಗಿ ಈ ರೀತಿ ಫುಲ್ ಆಗಿ ಕಟ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದೀವಿ. ಅದರ ಒಳಗಡೆ ಎಲ್ಲ ಈ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ. ಅವಾಗ ಹೀರೆಕಾಯಿ ಉಪ್ಪು ಮತ್ತು ಖಾರ ಪುಡಿಯನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೋಡಿ, ಈ ರೀತಿ 4 ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಹಚ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಒಣಮೆಣಸಿನಕಾಯಿಯನ್ನು ಹಾಕೊಂಡಿದೀವಿ. 15ರಿಂದ 20 ಒಣಮೆಣಸಿನಕಾಯಿ, ಹಾಗೆ ಕರಿಬೇವು, ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ. ಹಾಗೆ ಕೊತ್ತಂಬರಿಯನ್ನ ಹಾಕೊಂಡಿದೀವಿ. ಕೊತ್ತಂಬರಿಯನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಕಡಲೆಕಾಯಿಯನ್ನ ಹಾಕೊಂಡಿದೀವಿ. ಹಾಗೆ ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದೀವಿ, ಜೀರಿಗೆ, ಇದೆಲ್ಲವನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರಿದುಕೊಂಡ ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೋತಿದ್ವಿ. ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೋಬಹುದು, ಇಲ್ಲ ಕೊಬ್ಬರಿಯನ್ನು ಕೂಡ ಹಾಕೋಬಹುದು. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಮೆಂತ್ಯನ್ನ ಹಾಕ್ತೀವಿ. ಜಾಸ್ತಿ ಮೆಂತ್ಯನ ಹಾಕೋಬೇಡಿ, ಕಹಿ ಆಗುತ್ತೆ. ಹಾಗೆ ಎಳ್ಳನ್ನ ಹಾಕೊಂಡಿದ್ದೀವಿ, ಚಿಕ್ಕ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಂಡಿದ್ದೀವಿ. ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಹುರಿದ್ಕೊಂಡ ನಂತರ ನಾವು ಇದಕ್ಕೆ ಉಪ್ಪನ್ನ ಸೇರಿಸ್ತಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫೈನ್ ಆಗಿ ಪೌಡರ್ ಮಾಡ್ಕೋಬೇಕು. ಇದನ್ನ 2 ಭಾಗಗಳಾಗಿ ಸಪರೇಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಒಂದು ಭಾಗನ ನಾವೇನ್ ಮಾಡ್ತಿದೀವಿ ಅಂದ್ರೆ ಹೀರೆಕಾಯಿ ಒಳಗಡೆ ಇದನ್ನ ತುಂಬ್ತಿದೀವಿ. ನೋಡಿ, ಈ ರೀತಿ ಹೀರೆಕಾಯಿ ಒಳಗಡೆ ತುಂಬಬೇಕಾಗತ್ತೆ. ಆದಷ್ಟು ಬೇಗ ಇದನ್ನ ತುಂಬಿಕೊಳ್ಳಿ, ಯಾಕಂದ್ರೆ ಹೀರೆಕಾಯಿ ನೀರನ್ನ ಬಿಡೋದ್ರಿಂದ ಈ ರೀತಿ ಬೇಗ ತುಂಬಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಉಳ್ದಿರೋ ಪೌಡರ್ ಏನಿದೆಯೋ ಅದಕ್ಕೆ ಸ್ವಲ್ಪ ಟೊಮ್ಯಾಟೊನ ಹಾಕಿ, ಹಾಗೆ ಈರುಳ್ಳಿಯನ್ನ ಹಾಕಿ, ಸ್ವಲ್ಪ ನೀರನ್ನ ಸೇರಿಸಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟ್ ತರ ಆಗ್ಬೇಕು. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಬೇಕಾಗುತ್ತೆ. ಹಾಗೆ ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಕರಿಬೇವು, ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿನ ಹಾಕೋತಿದೀವಿ. ಇದನ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ಹೀರೆಕಾಯಿ ನಾವೇನು ಸ್ಟಫ್ ಮಾಡಿ ಇಟ್ಕೊಂಡಿದ್ವೋ, ಮಸಾಲೆಯನ್ನೆಲ್ಲ ತುಂಬಿ ಸ್ಟಫ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕೋಬೇಕಾಗತ್ತೆ. ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆಯನ್ನ ಹಾಕೋಬೇಕು ಅದ್ರ ಮೇಲೆ. ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ತುಂಬಾ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಸಾಲ ತುಂಬಿರೋದೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಅದಕ್ಕೆ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಹೀರೆಕಾಯಿ ಬೆಂದ ನಂತರ ನಾವೇನು ಮಸಾಲಾನ ಮಾಡಿಟ್ಕೊಂಡಿದ್ವು ಅದನ್ನ ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ತಿದೀವಿ. ಈಗ ಇದಕ್ಕೆ ನೀವು ನೀರು ಬೇಕು ಅಂದ್ರೆ, ತುಂಬಾ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು. ಹಾಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಅರಿಶಿಣನ ಹಾಕೊಂಡ್ವಿ. ಹಾಗೆ ಉಪ್ಪನ್ನ ಹಾಕೋತಿದೀವಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ನಾವು ಆಲ್ರೆಡಿ ಮಸಾಲಾಗೆ ಉಪ್ಪನ್ನ ಹಾಕಿರ್ತೀವಿ ಪೌಡರ್ ಮಾಡ್ಬೇಕಾದ್ರೆ. ಸೊ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಈಗ ಟೇಸ್ಟಿಯಾದ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಸ್ಮೂತ್ ಆದ ಗ್ರೇವಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವೀಗ ಇದರ ಜೊತೆ ಅನ್ನವನ್ನ ಇಟ್ಕೊಂಡಿದೀವಿ. ಈಗ ಇದನ್ನ ಟೇಸ್ಟ್ ಮಾಡ್ತಿದೀವಿ. ನೋಡಿ ಹೀರೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಹೀರೆಕಾಯಿ ಸಾಫ್ಟ್ ಆಗೋ ತನಕ. ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಕೂಡ ನೋಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.